ಗುರುವಾರ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯದೂರು ಕೆ ದೇವರಾಜ್, ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು ಎಸ್ಕೆ ಮಾದೇಶ್, ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಗಣೇಶ್ ನೇತೃತ್ವದಲ್ಲಿ ಅಂಬೇಡ್ಕರ್ ನಗರ ಚಿಕ್ಕಬನಹಳ್ಳಿ ಸುಮಾರು 200 ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಿರಾಕ್ಷೇಪಣಾ ಪತ್ರ ಎನ್ಒಸಿ ನೀಡುವಂತೆ ತಮಗೆ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒರವರಿಗೆ ಹಿಂದೆ 2 ರಿಂದ 3 ಬಾರಿ ಮನವಿ ಪತ್ರಗಳನ್ನು ನೀಡಿದ್ದು ನಿರಾಕ್ಷೇಪಣಾ ಪತ್ರ ಎನ್ಒಸಿ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿ ವಾಸದ ಮನೆಗಳಿಂದ ನೂರಾರು ಫಲಾನುಭವಿಗಳು ರಾಜ್ಯ, ಜಿಲ್ಲಾ, ತಾಲೂಕು ಹಂತದ ಪದಾಧಿಕಾರಿಗಳೊಂದಿಗೆ ಕಾಲ್ನಡಿಗೆ ಜಾಥಾ ಮೂಲಕ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ಮೂಲಭೂತ ಸೌಕರ್ಯ ನೀಡದ ರಾಜ್ಯ ಸರ್ಕಾರಕ್ಕೆ, ಬಡವರಿಗೆ ಸೂರು ನೀಡದ ರಾಜ್ಯ ಸರ್ಕಾರಕ್ಕೆ, ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ಎಲ್ಲ ಶೋಷಿತರ ಹೋರಾಟಕ್ಕೆ, ಪ್ರಜಾ ವಿಮೋಚನಾ ಚಳವಳಿ ಹೋರಾಟಕ್ಕೆ, ಕೂಲಿ ಕಾರ್ಮಿಕರ ಪರ ಹೋರಾಟಕ್ಕೆ, ದಲಿತ ಪರ ಹೋರಾಟಕ್ಕೆ, ಎಲ್ಲ ಶೋಷಿತರ ಹೋರಾಟಕ್ಕೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸೂರು ಕೊಡದ ರಾಜ್ಯ ಸರ್ಕಾರಕ್ಕೆ, ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ವಿದ್ಯುತ್ ನೀಡದ ರಾಜ್ಯ ಸರ್ಕಾರಕ್ಕೆ, ರಸ್ತೆ ನಿರ್ಮಾಣ ಮಾಡದ ರಾಜ್ಯ ಸರ್ಕಾರಕ್ಕೆ, ಸೂಕ್ತವಾದ ರಸ್ತೆ ನೀಡದ ರಾಜ್ಯ ಸರ್ಕಾರಕ್ಕೆ, ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ಹಕ್ಕುಪತ್ರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಮಾನವ ವಿಶ್ವಮಾನವ ಅಂಬೇಡ್ಕರ್ ಅವರಿಗೆ, ವಿಶ್ವಮಾನವ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ವಿಶ್ವಮಾನವ ಅಂಬೇಡ್ಕರ್ ಅವರಿಗೆ, ಪ್ರಜಾ ವಿಮೋಚನಾ
ಪಂಚಾಯತಿ ಅಧಿಕಾರಿಗಳಿಗೆ, ನೀರು ಕೊಡದ ಪಂಚಾಯತಿ ಅಧಿಕಾರಿಗಳಿಗೆ, ಹಕ್ಕುಪತ್ರ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ರಸ್ತೆ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ಮೂಲಭೂತ ಸೌಕರ್ಯ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ಲಂಚಕೋರ ಪಿಡಿಒಗೆ, ಭ್ರಷ್ಟ ಕಾರ್ಯದರ್ಶಿಗೆ, ಮೂಲಭೂತ ಸೌಕರ್ಯ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ವಿದ್ಯುತ್ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ಭ್ರಷ್ಟ ಪಂಚಾಯತಿ ಅಧಿಕಾರಿಗಳಿಗೆ, ಎಲ್ಲ ಶೋಷಿತರ ಹೋರಾಟಕ್ಕೆ, ಪ್ರಜಾ ವಿಮೋಚನಾ ಚಳವಳಿಯ ಹೋರಾಟಕ್ಕೆ, ಎನ್ಎಸಿ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ರಸ್ತೆ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ರಸ್ತೆ ನೀಡದ ಪಂಚಾಯತಿ ಅಧಿಕಾರಿಗಳಿಗೆ, ಭ್ರಷ್ಟ ಪೀಡುವಿಗೆ, ಸಮಾನತೆ ನೀಡದ ಪೀಡುವಿಗೆ, ಲಂಚಕೋರ ಪೀಡುವಿಗೆ, ಸಾಮಾನ್ಯ ಸಭೆ ನಡೀತಾ ಇದೆ. ಬಂದಿದ್ದೀವಿ, ನಿಮ್ದೇನಾಯ್ತು ನೀವು ಹೇಳಿದ್ರೆ ನಾವು ಮುಗಿಸ್ಕೊಡ್ತೀವಿ, ಮೀಟಿಂಗ್ ಕಂಟಿನ್ಯೂ ಮಾಡಬೇಕು. ನೀವು ಎಷ್ಟು ನೆಗ್ಲಿಜೆನ್ಸಿ ಅಂದರೆ ಒಬ್ಬ ಚಳುವಳಿಯಿಂದ ಒಂದು ಲೆಟರ್ ಬಂದರೆ ಅದಕ್ಕೆ ರೆಸ್ಪಾನ್ಸೇ ಮಾಡಿಲ್ಲ ಇದುವರೆಗೂ. ನಿಮ್ಮ ಇಒ ಹತ್ರ ಒಂದು ಧರಣಿ ಮಾಡಿ ಇಒ ಗಮನಕ್ಕೂ ಕೂಡ ತಂದಿದ್ದೀವಿ ನಾವು. ಖುದ್ದು ಅವ್ರನ್ನೇ ಭೇಟಿ ಮಾಡಿ ಇಒ ಆಫೀಸ್ ಮುಂದೆ ಅವರು ಒಂದು ಪತ್ರ ಬರೆದಿಲ್ಲ, ಅಟ್ಲೀಸ್ಟ್ ಏನು ಕ್ರಮ ಜರುಗಿಸಿದ್ವಾ ಇಲ್ವಾ ಅಂತ. ಈಗ ನೀವೇನ ಕ್ರಮ ಜರುಗಿಸಿದ್ರೆ ನಾವೇನು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ, ಹೌದಿಲ್ಲ? ನೀವು ಯಾಕೆ ಇಷ್ಟು ನೆಗ್ಲಿಜೆನ್ಸಿ? ಏನಿಲ್ಲ ಸರ್, ಅದು ನೀವು NOC ಅಂತ ಕೇಳಿದ್ರಿ, ಕೆರೆ ಅಂಗ್ಳಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಅದಕ್ಕೆ ನಾವು ತಹಶೀಲ್ದಾರ್ಗೆ ಒಂದು ಲೆಟ್ರ್ ಬರೆದಿದ್ವಿ, ಕೆರೆ ಅಂಗ್ಳ ಹಾಗೆ ನೀವು ರಿಕ್ವೆಷನ್ ಕೊಡ್ರಿ, ಮೀಟಿಂಗಲ್ಲಿ ತೀರ್ಮಾನ ಮಾಡ್ತೀರಿ. ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಏನಾಗುತ್ತೋ ಆಗಲ್ಲ ಅಂತ ರೈಟಿಂಗಲ್ಲಿ ಕೊಡ್ತೀವಿ. ಯುವ ಸಾಹೇಬ್ರು ಹೇಳಿದ್ರು ಕೂಡ ಕೊಟ್ಟಿಲ್ಲ, ನಮ್ಮವರು ಬಂದ್ರೆ ಎಲ್ಲ ಒಂದ್ ಕಡೆ ಉದಾಸೀನ ನೀವು. ನಿಮ್ದು ಅಂಬೇಡ್ಕರ್ ಜಯಂತಿ ಬಡವರ ಸರ್ಕಾರ ಎಲ್ಲ ಸಾಹೇಬ್ರ ಬಡವ್ರನ್ನ ಅಭಿವೃದ್ಧಿ ಗಲಾಟೆ ಮಾಡಿದ್ರು, ಕೆರೆ ಕಟ್ಟೆ ಮಿಕ್ಕಿದೇನು ಕಾನೂನು ಪ್ರಕಾರ ಆಯ್ತು. ಈಗ ನೀವು ಸಭೆ ಮಾಡಿ ಅವ್ರಿಗೆ NOC ಒಂದು ಕೊಟ್ಟರೆ ಸಾಕಾಗುತ್ತೆ. ನೀವು ಏನೋ ಬಡವರಿಗೆ ಸ್ವಲ್ಪ ಕೋಪರೇಟ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅಲ್ಲಲ್ಲ, ನೀವು ಅದನ್ನೇ ಹೇಳ್ತಾ ಇರೋದು. ಇದಕ್ಕೆ ಮುಂಚೆ ಏನಾಗಿದೆ ಗೊತ್ತಿಲ್ಲ. ಇವಾಗ ನೀವು ಲೆಟರ್ ಕೊಡಿ, ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೋ ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ಅಲ್ಲಿಂದ ಏನು ಉತ್ತರ ಬರ್ತದೋ ನಿಮ್ಗೆ ತಲುಪಿಸ್ತೀವಿ. ಮಿಕ್ಕಿದ್ರೆ ನೀವೇನು ಇದು ಆಮೇಲೆ ನೆಕ್ಸ್ಟ್ ಮುಂದೆ ಜಾಸ್ತಿ ದೂರ ಅಲ್ಲ, ಇರಂಡಳ್ಳಿ ಬಂದೋನು ಹಳ್ಳಿ ಕಷ್ಟ ಪಂಚಾಯತಿ ಡೆವಲಪ್ ಮಾಡಿದ್ರಿ, ಬಡವರೆಲ್ಲ ಯಾಕೆ ಇವಾಗ ಗೊತ್ತಿಲ್ಲ ಯಾರು ಬಡವ್ರಿಗೆ ಆಗ್ತಿದ ಮೇಲೆ ಏನ್ ಬೇಕು ಇದು ನಾನೇ ಮಾಡಿರ್ಬೋದು. ಈಗ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ, ಇಟ್ಸ್ ಪವರ್ ಜಾಸ್ತಿ ಬಂದಿದೆ, ಆಯ್ತಾ? ಮುಂದೆ ನೀವು ಮಾಡಿ, ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ. ಸ್ವಲ್ಪ ಹಿಂದೆ ಚಳವಳಿಯ ಈ ಒಂದು ಹೋರಾಟದ ಮನವಿಯನ್ನ ಸ್ವೀಕರಿಸಿದಂತ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯತಿಯ PDO ಅಧಿಕಾರಿಗಳು ಹಾಗೂ ಅಧ್ಯಕ್ಷರಾದಂತ ಲೋಕೇಶ್ ಅವರಿಗೆ ನಮ್ಮ ಪ್ರಜಾ ವಿಮೋಚನಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಮನವಿ ಪತ್ರದ ವಿಚಾರವಾಗಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಲೋಕೇಶ್ ಅವರಿಗೆ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇವಾಗ ಈ ಮನವಿ ಏನ್ ಕೊಟ್ಟಿದ್ರು ಇದ್ರ ಬಗ್ಗೆ ನಾವು ಇವತ್ತೇ ಮೀಟಿಂಗ್ ನಡೀತಾ ಇದೆ, ಸಾಮಾನ್ಯ ಸಭೆ ನಡೀತಾ ಇದೆ. ಅದರಲ್ಲೇ ಒಂದು ಗಮನ ತಗೊಂಡು ಇದಕ್ಕ ಏನ್ ಪೂರ್ವ ಇದ್ರಲ್ಲಿ ಏನ್ ಮಾಡ್ಬೋದು ಅದಕ್ಕೆ ಸೂಕ್ತ ಕ್ರಮ ತಗೊಂಡು ನಿಮ್ಗೆ ಮತ್ತೆ ತಿಳಿಸ್ತೀವಿ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ತೀರ್ಮಾನ. ಬಹುಶಃ ಇಲ್ಲಿ ತಪ್ಪು ಮಾಹಿತಿ ಹೋಗಿರ್ಬೋದು. ನಾವು ನಿರಂತರವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ತಿಂಗಳಿಂದ ನಾವು ಕಾರ್ಯಕ್ರಮ ಅನ್ಕೊಂಡು ಇವತ್ತಿನ ದಿವಸ 26ನೇ ತಾರೀಕಿಗೆ ಇಲ್ಲಿ ಪಂಚಾಯತಿ ಮುಂದೆ ಕಾರ್ಯಕ್ರಮ ಮಾಡ್ಬೇಕಂತ ಪೂರ್ವ ನಿಯೋಜಿತ ನಮ್ದು ಸಹ. ಅದೇ ರೀತಿ ನಿಮ್ದು ಗ್ರಾಮ ಸಭೆ ಮತ್ತೆ ಅಧ್ಯಕ್ಷರ ಪದಗ್ರಹಣವನ್ನು ಇವತ್ತೇ ಇರೋದು ಕೋಇನ್ಸಿಡೆಂಟ್ ಆಗಿದೆ. ಅದು ಒಂದ್ ರೀತಿ ನಮಗೂ ವರದಾನೆ, ಯಾಕಂದ್ರೆ ಅವ್ರ ಗಮನಕ್ಕೆ ಇರ್ಲಿಲ್ಲ, ಈಗ ಅವ್ರ ಗಮನಕ್ಕೆ ಬಂದಿದೆ. ನಮ್ಮ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ
ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬ್ರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಅಧ್ಯಕ್ಷರಾಗಿರೋದಕ್ಕೆ ದೇವರಾಜ ಚಪ್ಪಾಳೆಯವರನ್ನ ಅಭಿನಂದಿಸುತ್ತೇನೆ. ಏನು ನಾವು ಅಂಬೇಡ್ಕರ್ ನಗರ ಚಿಕ್ಕಬಳ್ಳಾರಿ ದಾಖಲೆಯಿಂದ ಕಾಲ್ನಡಿಗೆ ಜಾಥಾ ಮೂಲಕ ದೊಡ್ಡಬಳ್ಳಾರಿ ಗ್ರಾಮ ಪಂಚಾಯಿತಿಗೆ ಧರಣಿ ಮೂಲಕ ಬಂದು ನಮ್ಮ ಮನವಿಯನ್ನ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರು ಲೋಕೇಶ್ ಮತ್ತೆ PDOಗೆ ಅರ್ಪಿಸಿದ್ದೇವೆ. ನಮ್ಮ ಸಮಸ್ಯೆಗಳಿಷ್ಟೇ, ಅಲ್ಲಿ ಏನು ಜನ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು. ಆ ವಿದ್ಯುತ್ ಸಂಪರ್ಕ ಕೊಡ್ಬೇಕಂದ್ರೆ ಈಗಾಗಲೇ KPTC ಅವರು ನಮಗೆ NOC ಕೊಡಿಸಿ ನಾವು ಎಲ್ಲ ಮೀಟರ್ಗಳನ್ನ ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಇವರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ, ತೀರ್ಮಾನವನ್ನ ಮಾಡಿ ನಿಮ್ಗೆ ಏನಾದ್ರೂ ಅವಕಾಶ ಇದ್ರೆ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈಗ ನಾವು ಮನವಿ ಕೊಟ್ಟಿದ್ದೀವಿ, ನೀವು ಈ ಮನವಿ ಒಂದಕ್ಕೆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಬೇಡಿ, ಮತ್ತೊಂದು ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತೆ. ವಿಶೇಷವಾಗಿ ನಾವು ಇಲ್ಲಿ ನಡ್ಕೊಂಡು ಬರ್ತಾ ನೋಡ್ತೀವಿ, ಈ ದೊಡ್ಡಬಳ್ಳಾರಿ ಸರ್ವೆ ನಂಬರ್ ಕೋಟಿಗಟ್ಟಲೆ ಬೆಲೆ ಬಾಳೋ ಸರ್ಕಾರಿ ಭೂಮಿ ಇದೆ. ಈಗಾಗಲೇ ಪ್ರಜಾ ವಿಮೋಚನಾ ಚಳವಳಿಯಿಂದ 2015ನೇ ಇಸ್ವಿನಲ್ಲಿ ಬಹುದೊಡ್ಡ ಹೋರಾಟವನ್ನ ಮಾಡಿ 2 ಎಕರೆ ಭೂಮಿಯನ್ನ ನಿವೇಶನ ಕೊಡಬೇಕಂತ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಅದು ಪ್ರೋಸೆಸ್ ಅಲ್ಲಿ ಇದೆ. ಹಾಗಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಚಳವಳಿಯಿಂದ ನಾವು ತೀರ್ಮಾನ ಮಾಡ್ತೇವೆ. ಅಲ್ಲಿ ತಾಲೂಕು ಕಚೇರಿ ಮುಂದೆ ಬಹುದೊಡ್ಡ ಹೋರಾಟವನ್ನ, ಇಲ್ಲಿ 2 ಎಕರೆ ಭೂಮಿಯನ್ನ ಎಲ್ಲ ಜಾತಿ ಬಡವರಿಗೆ ನಿವೇಶನವಾಗಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ. ಆ ಹೋರಾಟಕ್ಕೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗುತ್ತೆ. ಬಡತನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟ ಮತ್ತೆ ಸಂವಿಧಾನದ ಅಡಿನಲ್ಲಿ ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕಂದ್ರೆ ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ ಅಂದ್ರೆ ಹೋರಾಟ. ಆ ಮೂಲಕ ನಾವೆಲ್ಲ ಪಡೆಯೋಣ. ಎಲ್ಲರೂ ಕೂಡ ಸಾವಧಾನದಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಏನು ದಿನ ಪ್ರಜಾವೇಶ ಚಳವಳಿಯಿಂದ ಬೆಂಗಳೂರು ಪೂರ್ವ ತಾಲೂಕು ದೊಡ್ಡಬಳ್ಳಾರಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮುಂದ್ಗಡೆ ಪ್ರಜಾ ವಿಮೋಚನಾ ಚಳವಳಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಏನು ಒಂದು ಹಾಗೂ ವಿಶೇಷವಾಗಿ ಜೋಗಿನಗರ ಚಿಕ್ಕಬಳ್ಳಾರಿ ಗ್ರಾಮದ NOC ವಿದ್ಯುತ್ ಮತ್ತು ರಸ್ತೆ ಅಗಲೀಕರಣ ವಿಚಾರವಾಗಿ ನಾವು ಪ್ರಮುಖವಾದಂತಹ 3 ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಜೋಗಿನಗರದಿಂದ ಪಂಚಾಯತಿ ಕಾರ್ಯಾಲಯವರೆಗೂ ನಾವು ಕಾಲ್ನಡಿಗೆ ಜಾಥಾವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಸ್ವಾತಂತ್ರ್ಯ ಬಂದರೂ ಕೂಡ ಆಗಿದೆ. ಕಾರಣ ಸರ್ಕಾರದ ಏಜೆನ್ಸಿಗಳಾದಂತಹ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಕಚೇರಿ, ಎಷ್ಟೇ ಸಂಸ್ಥೆಗಳು ಇಲ್ಲಿ ಇದ್ರೂ ಕೂಡ ಈ ದೇಶದಲ್ಲಿ ಬಡತನ, ಅಸ್ಪೃಶ್ಯತೆ, ಶೂದ್ರತೆ ಎಲ್ಲ ಒಂದ್ ಕಡೆ ಅಸಡ್ಡ ಮನೋಭಾವ, ತಾರತಮ್ಯ, ಉದಾಸೀನ, ಕಂದಾಯ ಅಧಿಕಾರಿಗಳ ಒಂದು ಭ್ರಷ್ಟ ತನದಿಂದ ಇವತ್ತು ಈ ದೇಶ ಅಭಿವೃದ್ಧಿಯಲ್ಲಿ ಕುಂಠಿತ ಸಾಗುತ್ತಾ ಅನೇಕ ಸಮಸ್ಯೆಗಳು ಆಗಿರುವುದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದರಲ್ಲಿ ಹೋಬಳಿಯಲ್ಲಿ ಬರುವಂತಹ ಎಲ್ಲ ಪಂಚಾಯತಿಗಳ ವಿರುದ್ಧ ನಾವು ಉಗ್ರವಾದಂತಹ ತೀವ್ರವಾದಂತಹ ಹೋರಾಟಗಳ ಪ್ರಜಾ ವಿಮೋಚನೆಗಳಿಂದ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಕಾರಣ ಈ ದೇಶದ ಕಟ್ಟಕರ ವ್ಯಕ್ತಿ ಕೂಡ ಬಂದರೂ ಕೂಡ ಪಂಚಾಯತಿನಲ್ಲಿ ಅವರಿಗೆ ಚೇರಾಗಿ ಗೌರವ ಕೊಟ್ಟು ಅವರ ಕುಂದು ಕೊರತೆ ಸಾಧಕ ಬಾಧಕಗಳನ್ನು ಕೇಳಬೇಕಾದಂತ ಕರ್ತವ್ಯ ಪಂಚಾಯತಿನಲ್ಲಿರುವಂತಹ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನಾದ್ರೂ ಉದಾಸೀನ, ಅಸಡ್ಡ ಮನೋಭಾವ, ಏನೋ ತಾರತಮ್ಯ ಮುಂದುವರೆದು ನಾವು ಅದರ ವಿರುದ್ಧವಾಗಿ ತೀವ್ರತರವಾದಂತಹ ಹೋರಾಟ ಮಾಡಬೇಕಾದಂತ ಹೇಳಿ ಈ ಸಂದರ್ಭದಲ್ಲಿ ನಾವೀಗ ಏನು ಮನವಿ ಪತ್ರ ನೀಡಿದ್ದೀವಿ ಅದಕ್ಕೆ ನೀವು ತುರ್ತಾಗಿ NOC ಕೊಟ್ಟು ಆ ಬಡವರಿಗೆ ಒಂದು ದೀಪಾವಳಿ ಮೂಲಕ ನಮಗೆ ಒಂದು ಅನುಕೂಲ ಕಲಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಹಾಗೇನೆ ಈ ಒಂದು ಮನವಿಗೆ ಬಹಳ ಬೇಗ ಸ್ಪಂದಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಮ್ಮ ರಾಜ್ಯ ನಾಯಕರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಬಹಳನೇ ನಿಮಗಿಂತ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ನಾಯಕರು, ನಮ್ಮ ಸಂಘಟನೆ ಬಹಳನೇ ಬಲಾಢ್ಯವಾಗಿದೆ. ನೀವೇನಾದ್ರೂ ಮತ್ತೆ ಉದಾಸೀನ ಮಾಡಿದ್ದೆ ಆದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಂತ ಆನೇಕಲ್ ಕೃಷ್ಣಪ್ಪ ಸಾಹೇಬ್ ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಭೀಮಾ ಸೇನಾನಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆದೂರ್ ಕೆ ದೇವರಾಜಣ್ಣವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬೆಂಗಳೂರು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತ ಗುಂಜೂರು ವಿಜಯಕುಮಾರ್ ಅಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬೆಂಗಳೂರು ನಗರ ಮಹಿಳಾ ಘಟಕದ ರಜಿಯಾ ಬೇಗಂ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರವೀಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂತ ಆದೂರ್ ಗಣೇಶನ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆನೇಕಲ್ ತಾಲೂಕು ಆರ್ ವೆಂಕಟೇಶನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆನೇಕಲ್ ತಾಲೂಕಿನ ಉಪಾಧ್ಯಕ್ಷರಾದ ಲವಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಆನೇಕಲ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಪರಶುರಾಮಣ್ಣ ಅವ್ರಿಗೂ ಸಹ ಧನ್ಯವಾದಗಳು. ಹೆಬ್ಬಾಳ ವಿಧಾನಸಭಾ ಮುಖಂಡರಾದ ಹೆಬ್ಬಾಳ ಮುನರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ದೇವನಹಳ್ಳಿ ತಾಲೂಕಿನ ಮಹಿಳಾ ಮುಖಂಡರಾದ ಮಮತಾ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಗುಲಾಬ್ ಜಾನ್ ಅವರು, ಮಂಜುನಾಥ್ ಅವರು, ರಾಮಾಂಜಿ, ವಿಜಯ್ ಕುಮಾರ್, ಕಾಂತ, ಶೋಭಾ, ಜ್ಯೋತಿ, ಮೊಹಮ್ಮದ್ ಮುನ್ನಾ, ಶಿವಕುಮಾರ್, ರಿಯಾಜ್ ಬಾಷಾ, ಇಜಾಜ್ ಬಾಷಾ, ರೇಷ್ಮಾ, ಮತ್ತೆ ಇಲ್ಲಿ ಯಾರು ಬಂದಿದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಕೈಟ್ನಳ್ಳಿ ಗ್ರಾಮದಿಂದ ವೆಂಕಟೇಶು, ಸಾದರಮಂಗಲ ಜಯಗಂಗಿ ಗ್ರಾಮದಿಂದ ಕಾದರ್ಬಿ ಅಶ್ರಫ್ ಅಲಿ ಅವರ ಸಂಗಡಿಗರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪಟ್ಟೂರು ವೆಂಕಟೇಶ್, ಹಾಗೆ ಇಲ್ಲಿ ಯಾರು ಬಂದಿದ್ರು ದಯವಿಟ್ಟು ಹೆಸರುಗಳು ಜಾಸ್ತಿ ಇದೆ, ತಪ್ಪು ತಿಳ್ಕೊಬಾರ್ದು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಅನ್ನಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಅದು ಪ್ರಚಾರ ಆಗ್ಬೇಕು. ಆ ಪ್ರಚಾರ ಆಗ್ಲಿಕ್ಕೆ ಮುಂಚೂಣಿಯಲ್ಲಿ ಮಾಧ್ಯಮ ಮಿತ್ರರು ಇರಬೇಕು. ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು.